ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಬ್ರಿಡಲ್ ಆಗಿರುವಂಥ ಡಿಸೈನ್ನ ನಾನು ನಿಮಗೆ ತೋರಿಸಿದ್ದೀನಿ. ಅದು ಎಷ್ಟು ಅಂದರೆ ನನಗಂತೂ ಇದು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾಯಿತ್ತು. ಅವರು ಹ್ಯಾಂಡ್ ವರ್ಕ್ ಹೇಳಿದ್ರು ಕಸ್ಟಮರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ನ ನಾನು ಅವ್ರಿಗೆ ಹೇಳಿದೆ. ಅಂದರೆ ನಮ್ಗೆ ಇವಾಗ ಸ್ಯಾರಿ ನೋಡಿದಕ್ಕೆ ಗೊತ್ತಾಗುತ್ತೆ, ಈ ಥರ ಸ್ಯಾರಿಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಗೆ ಆ ಥರ ಒಂದು ಮೈಂಡಲ್ಲೇ ಥಿಂಕಿಂಗ್ ಅನ್ನೋದು ಬರುತ್ತೆ. ಅವರು ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ನ ಹೇಳಿದರು. ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ಹಾಕಿದ್ರೆ ಜರ್ದೋಸಿ ಮತ್ತು ಕಟ್ ಬೀಡ್ಸು ಮತ್ತು ಬೀಡ್ಸಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ಆ ಥರ ನಾವು ಏನಪ್ಪ ಆ ಥರ ಬೀಡ್ಸಲ್ಲಿ ವರ್ಕ್ ಹಾಕಿದ್ರೆ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ ಅಂತ ನನಗನ್ನಿಸ್ತು. ಆಮೇಲೆ ನಾನೇನು ಮಾಡಿದೆ, ಅವ್ರಿಗೆ ಕಸ್ಟಮರ್ಗೆ ಕಾಲ್ ಮಾಡಿ ಹೇಳಿದೆ, ನೋಡಿ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ, 20,000 ರೂಪಾಯಿನ ಸ್ಯಾರಿ ಅಂತ ಹೇಳ್ತೀರಾ ಅಂದರೆ ಕಲರ್ ಕಾಂಬಿನೇಷನ್ನು ಸ್ಯಾರಿಲೂ ಅಷ್ಟಿಲ್ಲ, ಮತ್ತು ಹ್ಯಾಂಡ್ ವರ್ಕ್ ಬ್ಲೌಸು ತುಂಬ ಕಾಸ್ಟ್ಲಿನೂ ಆಗುತ್ತೆ. ಅಷ್ಟೊಂದೆಲ್ಲ ಅಮೌಂಟ್ ಕೊಟ್ಟು ನೀವು ಸ್ಟಿಚ್ ಮಾಡಿಸ್ಕೊಳ್ಳೋ ಬದಲು ಒಂದು ಗ್ರ್ಯಾಂಡಾಗಿರುವಂಥ ಬ್ರಿಡಲ್ ಲುಕ್ಕು ಮಷಿನ್ ವರ್ಕ್ನ ನೀವು ಯಾಕೆ ಹಾಕ್ಸ್ಕೋಬಾರ್ದು ಅಂತ ನಾನು ಕೇಳಿದೆ. ಅದಕ್ಕೆ ಅವರಂದರು, ನಿಜವಾಗ್ಲೂ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, 20,000 ರೂಪಾಯಿನ ಸೀರೆ. ನಾನು ಅದಕ್ಕೆ ಚೆನ್ನಾಗಿ ಹೊಲ್ಸ್ಕೋಬೇಕು ಅಂದ್ಬಿಟ್ಟು ಹ್ಯಾಂಡ್ ವರ್ಕ್ ಡಿಸೈನ್ ಹೇಳಿರೋದು, ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ ಅಂದರು. ಅದಕ್ಕೆ ನಾನು ಹೇಳಿದೆ, ಚೆನ್ನಾಗಿ ಕಾಣಿಸುತ್ತೆ, ಏನು ವರಿ ಮಾಡಬೇಡಿ ಬನ್ನಿ ಅಂತ. ಆಮೇಲೆ ನಾನು ಅವರು ಕಸ್ಟಮರ್ ಇಬ್ಬರೂ ಡಿಸ್ಕಸ್ ಮಾಡಿ ಈ ರೀತಿಯಾದ ಡಿಸೈನ್ ಇವಾಗ ಮಾಡ್ತಾಯಿದ್ದೀನಿ ಡಿಸೈನ್ ಅದು ಫೈನಲ್ ಮಾಡಿದ್ವಿ. ತುಂಬ ಚೆನ್ನಾಗೇ ಇತ್ತು ಆ ಡಿಸೈನು. ನನಗಂತೂ ಮಾಡೋದಕ್ಕೆ ಅಂದರೆ ನೋಡೋಕ್ಕೆ ಬ್ರಿಡಲ್ ಡಿಸೈನ್ ಕಾಣಿಸುತ್ತೆ, ಬಟ್ ಆದರೆ ಅದನ್ನು ಮಾಡೋದು ತುಂಬ ಕಷ್ಟ. ಶೇಪ್ ಕೊಡೋದಂತೂ ಕೆಳಗಡೆ ತುಂಬ ಕಷ್ಟ ಅನಿಸ್ತಾಯಿತ್ತು ನನಗೆ. ಈ ರೀತಿಯಾಗಿ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಮದುವೆ ಆರ್ಡರ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಯಾಕಂದರೆ ಮದುವೆ ಹೆಣ್ಣು ಹ್ಯಾಂಡ್ ವರ್ಕ್ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರು ಇರೋಲ್ಲ ಅಂದ್ಕೊಳ್ಳಿ, ಮಿಷಿನ್ ವರ್ಕ್ ಮಾಡಿಸ್ಕೊಳ್ಳೋ ಕೆಪಾಸಿಟಿಲಿ ಇರ್ತಾರೆ ಅಂದ್ಕೊಳ್ಳಿ. ಯಾಕಂದರೆ ಅಷ್ಟೊಂದು ಅಮೌಂಟೆಲ್ಲ ಕೊಟ್ಟು ಹ್ಯಾಂಡ್ ವರ್ಕ್ ಮಾಡಿಸ್ಕೊಳ್ಳಲ್ಲ ಅವರು, ಮಿಷಿನ್ ವರ್ಕ್ ಮಾಡಿಸ್ಕೋತೀವಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ನೀವು ಈ ರೀತಿಯ ಡಿಸೈನ್ಸ್ ಎಲ್ಲ ನೀವು ಕಲ್ತ್ರಿ ಅಂದರೆ ಮದುವೆ ಆರ್ಡರ್ಸ್ ಎಲ್ಲ ನಿಮಗೆ ಬರುತ್ತೆ. ಬೇಬಿ ಕುಚ್ಚು ಕಟ್ಟೋದಕ್ಕೆ ನೀವು ಕಲ್ತ್ಕೊಂಡ್ರಿ ಅಂತಂದರೆ ಆರಾಮ್ಸೆ ನೀವು ಮದುವೆ ಆರ್ಡರ್ಸ್ನೆಲ್ಲ ತೊಗೋಬೋದು. ಯಾಕಂದರೆ ನಾರ್ಮಲಾಗಿ ಬೇಬಿ ಕುಚ್ಚು ಬಿಟ್ಟರೆ ಬೇರೆ ಕುಚ್ಚು ಯಾರು ಇವಾಗ ಇಷ್ಟಪಡಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲೇ ನೋಡಿ ಬೇಬಿ ಕುಚ್ಚು ಮತ್ತು ಒಂದು ಸಿಂಪಲ್ಲಾಗಿ ಒಂದೆರಡು ಕ್ರೋಶ ಕುಚ್ಚು ಡಿಸೈನ್ನ ಕಲ್ತ್ಕೊಳ್ಳಿ. ಯಾಕಂದರೆ ಈ ಥರ ಮಷಿನ್ ವರ್ಕ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಆರಾಮ್ಸೆ ನೀವು ಮದುವೆ ಆರ್ಡರ್ಸ್ನೆಲ್ಲ ತೊಗೊಂಡು ಆರಾಮಾಗಿ ನಿಮ್ಮ ಬಿಸ್ನೆಸ್ನ ಕ್ಯಾಚಪ್ ಮಾಡ್ಬೋದು, ಅರ್ನಿಂಗ್ಸ್ ಅನ್ನೋದನ್ನ ಜಾಸ್ತಿ ಮಾಡ್ಬೋದು. ಓಕೆನಾ? ನೋಡಿ, ನಾನು ಯಾವ ರೀತಿಯಾಗಿ ಫಸ್ಟು ನಾನು ಶೈನಿಂಗ್ ಗೋಲ್ಡ್ ಕಲರಲ್ಲಿ ಜರಿ ಥ್ರೆಡಲ್ಲಿ ಬಾರ್ಡ್ರ್ ಲೈನ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ನಾನು ಶೈನಿಂಗ್ ಗೋಲ್ಡ್ ಕಲರಲ್ಲಿ ಬಾರ್ಡ್ರ್ ಲೈನ್ ಕೊಟ್ಟಾದಮೇಲೆ ಇವಾಗ 1 mm ಪೈಪಿಂಗ್ ಥ್ರೆಡ್ ಬರುತ್ತಲ್ಲ, ಆ ಪೈಪಿಂಗ್ ಥ್ರೆಡ್ ಮೇಲೆ ಗ್ರೀನ್ ಕಲರ್ದು ಸರ್ಗಲ್ಲಿ ಗ್ರೀನ್ ಕಲರ್ದು ಒಂದೊಂದೆಳೆ ಡಿಸೈನ್ ಬಂದಿತ್ತು. ಅದಕ್ಕೆ ನಾನು ಗ್ರೀನ್ ಕಾಂಬಿನೇಷನ್ನು, ಪಿಂಕ್ಗೆ ಗ್ರೀನ್ ಕಾಂಬಿನೇಷನಲ್ಲಿ ನಾವು ವರ್ಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಆ ಗ್ರೀನ್ ಕಲರ್ನ ಥ್ರೆಡ್ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಹೈಲೈಟಾಗಿ ಕಾಣಿಸ್ತಾಯಿತ್ತು ಡಿಸೈನು. ನಾವು ಯಾವುದೇ ಒಂದು ವರ್ಕ್ ಹಾಕಿದ್ರೂ ಕೂಡ ಅದು ಹೈಲೈಟಾಗಿ ಕಾಣಿಸ್ಬೇಕು. ಆ ರೀತಿಯಾಗಿ ನಾವು ವರ್ಕ್ ಹಾಕ್ತೀವಿ ಅಂದರೆ ಕಸ್ಟಮರು ಕೂಡ ಅಟ್ರಾಕ್ಷನ್ ಕೊಡ್ತಾರೆ. ಒಂದನ್ನು ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಇವಾಗ ಅಮೌಂಟ್ನ ಕಸ್ಟಮರ್ ಹತ್ರ ಎಷ್ಟು ಕೇಳ್ತೀನೋ ಅಷ್ಟೇ ಕೊಡುವಷ್ಟು ಕಸ್ಟಮರು ಸಿದ್ಧವಾಗಿದ್ದಾರೆ. ಯಾಕಂದರೆ ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರ್ತಾಯಿದೆ. ಚೌಕಾಸಿ ಅನ್ನೋದು ಮಾಡೋದೇ ಇಲ್ಲ, ಯಾಕಂದರೆ ಡಿಸೈನ್ ನೋಡದೆ ಕೇಳಿಬಿಡ್ತಾರೆ ಚೆನ್ನಾಗಿದೆ ಅಂತ. ಯಾಕಂದರೆ ನಾವು ಕಡಿಮೆ ಬಂಡವಾಳ ಹಾಕಬೇಕು ಮತ್ತು ಅವ್ರು ನೋಡೋಕ್ಕೂ ಒಂದು ಅಟ್ರಾಕ್ಷನ್ ಲುಕ್ ಥರ ಬರಬೇಕು. ಆ ರೀತಿಯಾಗಿ ನಾವು ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ 100% ನಾವು ಅರ್ನಿಂಗ್ಸ್ ಅನ್ನೋದನ್ನ ಕಸ್ಟಮರ್ ಕಡೆಯಿಂದ ಪಡಿಬೋದು. ನಾನು ಟಿಪ್ಸು ಮತ್ತು ಟ್ರಿಕ್ಸ್ನ ಹೇಳ್ತಾ ಇದ್ದೀನಿ, ಯಾವ ರೀತಿಯಾಗಿ ನೀವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು ಕಸ್ಟಮರ್ ಕಡೆಯಿಂದ ಅಂತ. ನೀವು ಈ ರೀತಿಯಾಗೆಲ್ಲ ಥಿಂಕ್ ಮಾಡಿ ಮಾಡ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಹೇಳ್ತೀನಿ ಹೆಚ್ಚಿನ ಆದಾಯನ ನೀವು ಗಳಿಸ್ಬೋದು ಮತ್ತು ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೋಬೋದು. ತುಂಬ ಜನ ಹೇಳ್ತೀರಾ, ಮೇಡಮ್ ಕಸ್ಟಮರ್ ನಾವು ಕೇಳೋ ಥರ ಅಮೌಂಟ್ನ ಕೊಡೋತಾನೇ ಇಲ್ಲ ಅವರು, ನನಗೆ ತುಂಬ ಬೇಜಾರಾಗ್ತಾಯಿದೆ, ಇಷ್ಟೊಂದೆಲ್ಲ ವರ್ಕ್ ಹಾಕ್ಬಿಟ್ಟು ಬರೀ 1,000 ಕೊಡ್ತಾರೆ, 800 ಕೊಡ್ತಾರೆ, 900 ಕೊಡ್ತಾರೆ ಅಂತ ಹೇಳ್ತೀರಾ, ಈ ಥರ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ, ನೋಡಿ ಫಸ್ಟು ನೀವು 100% ನೀವು ಪರ್ಫೆಕ್ಟ್ ಆಗಬೇಕು. ಯಾಕಂದರೆ ಕಸ್ಟಮರ್ ನೀವು 100% ಪರ್ಫೆಕ್ಟ್ ಆದ್ರಿ ಅಂದರೆ ಅವರ ಕಸ್ಟಮರ್ ಆಟೋಮೆಟಿಕ್ಕಾಗಿ ನೀವು ಎಷ್ಟು ಅಮೌಂಟ್ ಕೇಳಿದ್ರು ಕೂಡ ಕೊಡ್ತಾರೆ. ಯಾಕಂದರೆ ಅದು ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿರುತ್ತೆ. ನೀವು ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಟ್ಟಿಲ್ಲ ಅಂತಂದರೆ ಅವರು ಕಸ್ಟಮರು ಅಷ್ಟೇ ಅಷ್ಟು ನೀಟಾಗೆ ಏನೋ ಕೊಡೋದಿಲ್ಲ, ಅಮೌಂಟ್ನ ಕೊಡೋದಿಲ್ಲ. ಅವರು ಏನು ಮಾಡ್ತಾರೆ, ಚೌಕಾಸಿ ಮಾಡೇ ಮಾಡ್ತಾರೆ. ಯಾಕಂದರೆ ನೀವು ಮಾಡಿರೋ ಡಿಸೈನ್ ಚೆನ್ನಾಗಿಲ್ಲ, ಈ ಥರ ಇರಬೇಕಾಗಿತ್ತು. ಅವರು ಬೇರೆ ಕಡೆ ಮಾಡಿಸ್ಕೊಂಡು ಫಿನಿಶಿಂಗ್ ಎಲ್ಲ ನೋಡಿರ್ತಾರಲ್ವ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬ್ಲೌಸ್ ಹಾಕ್ಕೊಂಡು, ಫಿಟ್ಟಿಂಗು ಕೂಡ ಅವ್ರಿಗೆ ಅದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು, ನೀವು ಯಾವುದೇ ಕಾರಣಕ್ಕೂ ಫಿನಿಶಿಂಗ್ ಅನ್ನೋದನ್ನ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ, ಇನ್ನೂ ಜಾಸ್ತಿನೇ ಮಾಡಿ ಹೊರತು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಫಿನಿಶಿಂಗ್ ಅನ್ನೋದು ಕಲೀಲಿಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ನೀವು ಸಕ್ಸಸ್ ಆಗೋಕ್ಕಾಗಲ್ಲ. ನೋಡಿದ್ರೆ ನಾನು ಮಾಡ್ತಾ ಇರೋದು ಇವಾಗ ಎಷ್ಟು ಒಂದು 2 ಲೈನ್ 3 ಲೈನ್ ಮಾಡಿದ್ದೀನಿ, ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ ಡಿಸೈನು ಅಂತ. ಆಮೇಲೆ ಅದರಲ್ಲಿ ಬಾರ್ಡ್ರಲ್ಲಿ ಲೋಟಸ್ ಡಿಸೈನ್ ಇತ್ತು,
ಆ ಲೋಟಸ್ ಡಿಸೈನು ಮತ್ತು ಪಿಕಾಕ್ ಡಿಸೈನ್ ಎರಡೂ ಇತ್ತು. ನಾನು ಇನ್ನೊಂದು ಲೋಟಸ್ ಮತ್ತು ಪಿಕಾಕ್ ಎರಡೂ ಇರೋದನ್ನ ಡಿಸೈನ್ ಸೆಲೆಕ್ಟ್ ಮಾಡಿದೆ. ಬಟ್ ಕಸ್ಟಮರ್ ನನ್ನ ಹತ್ರ ಆಲ್ರೆಡಿ ಆ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿಬಿಟ್ರು. ಬೇಡ ಅಂತ ಹೇಳಿದ್ರು. ಆ ಡಿಸೈನ್ ಬೇಡ ಅಂದಮೇಲೆ ಈ ಡಿಸೈನ್ನ ಫೈನಲ್ ಮಾಡ್ಕೊಂಡ್ವಿ. ನೋಡಿ, ಆ ಲೋಟಸ್ ಡಿಸೈನ್ ಅನ್ನೋದು ಆ ಜರಿ ಥ್ರೆಡ್ಡಲ್ಲಿ ನಾನು ಕೊಟ್ಟಿದ್ದೀನಲ್ವ, ಲೋಟಸ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅದು ಫಿನಿಶಿಂಗ್ ಅಂತ. ನಿಮಗೆ ಈ ಲೋಟಸ್ ಡಿಸೈನ್ ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ನಮಗೂ ಎಕ್ಸ್ಪೀರಿಯೆನ್ಸ್ ಆಗದೆ ಇರಬೇಕಾದ್ರೆ ಅಯ್ಯೋ ಈ ಮ್ಯಾಂಗೋ ಡಿಸೈನ್ ಹೆಂಗಪ್ಪ ಮಾಡೋದು, ಈ ಲೋಟಸ್ ಡಿಸೈನ್ ಮ್ಯಾಂಗೋನಾದರೂ ಹೆಂಗಾದ್ರು ಮಾಡ್ಬಿಡ್ಬೋದು, ಲೋಟಸ್ನ ಡ್ರಾ ಮಾಡಿಕೊಂಡ್ರು ಗೊತ್ತಾಯಿಲ್ವಲ್ಲಪ್ಪ ಡಿಸೈನು ಅಂತ ನಿಮ್ಗೆ ಅನಿಸ್ತಾ ಇರ್ತದೆ. ಯಾಕಂದರೆ ಈ ಎಕ್ಸ್ಪೀರಿಯೆನ್ಸ್ ನಮಗೂ ಆಗಿದೆ. ಲೋಟಸ್ ಡಿಸೈನ್ಗೆ ಪೆಟಲ್ಸ್ ಕೂರ್ತದೆ ತುಂಬ ಕಷ್ಟ. ಲೀಫ್ ಡಿಸೈನ್ ಎಷ್ಟೇ ಪ್ರಾಕ್ಟೀಸ್ ಮಾಡಿರ್ಬೋದು, ಲೀಫ್ ಡಿಸೈನ್ನ ನಾವು ಎಷ್ಟೇ ನೀಟಾಗಿ ಕೊಟ್ಟಿರ್ಬೋದು, ಬಟ್ ಆದರೆ ಲೋಟಸ್ ಡಿಸೈನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಬರೋಲ್ಲ, ಅಷ್ಟು ಡಿಫಿಕಲ್ಟು. ಒಂದು ಪೆಟಲ್ಸು ಕರೆಕ್ಟಾಗಿ ಬಂದರೆ ಇನ್ನೊಂದು ಪೆಟಲ್ಸು ಚೆನ್ನಾಗಿರಲ್ಲ, ಅಷ್ಟು ಕಷ್ಟ ಆಗ್ತಾ ಇರುತ್ತೆ ನಮಗೆ. ಆವಾಗ ಸಖತ್ತು ಬೇಜಾರಾಗ್ತಾ ಇರುತ್ತೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಬರ್ತಾ ಇಲ್ವಲ್ಲಪ್ಪ ಅಂತ ತುಂಬ ಬೇಜಾರಾಗ್ತಾ ಇರುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂದರೆ ದಿನ ಲೋಟಸ್ ಡಿಸೈನೇ ಪ್ರಾಕ್ಟೀಸ್ ಮಾಡಿ, ದಿನ ಮ್ಯಾಂಗೋ ಡಿಸೈನೇ ಪ್ರಾಕ್ಟೀಸ್ ಮಾಡಿ, ಮತ್ತು ಕೋನ್ ಶೇಪೇ ಪ್ರಾಕ್ಟೀಸ್ ಮಾಡ್ತಾಯಿರಿ. ಒಂದು ಕ್ಲಾತ್ ಫುಲ್ಲು ಮಾಡಿದ್ದೀರಾ ಪರವಾಗಿಲ್ಲ, 2 ಕ್ಲಾತ್ ಮಾಡಿದ್ದೀರಾ ಪರವಾಗಿಲ್ಲ, 10 ಕ್ಲಾತ್ ಮಾಡಿ, 15 ಕ್ಲಾತ್ ಮಾಡಿ, ಅದು ಆಟೋಮೆಟಿಕ್ಕಾಗಿ ಮಾಡ್ತಾ 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 ನಿಮ್ಮ ಕೈ ಅನ್ನೋದು ಮೂಮೆಂಟ್ ಆಗುತ್ತೆ, ನಿಮ್ಮ ಮಿಷಿನ್ ಅನ್ನೋದು ನಿಮಗೆ ಹ್ಯಾಂಡ್ಲಿಗೆ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು 100% ನಿಜ. ಆ ಮಾತನ್ನು ನೀವು ಫಾಲೋ ಮಾಡಿದ್ರಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ 100% ಸಕ್ಸಸ್ ಆಗೇ ಆಗ್ತೀರಾ. ನಾನು ಲೋಟಸ್ ಡಿಸೈನ್ ಮಾಡಿರೋದು ನಿಜವಾಗ್ಲೂ ಫಿನಿಶಿಂಗ್ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಕಮೆಂಟ್ಸ್ ಮಾಡಿ, ಮೇಡಮ್ ನೀವು ಮಾಡಿರೋದು ಚೆನ್ನಾಗಿದೆ, ಮೇಡಮ್ ಮಾಡಿರೋದು ಈ ಥರ ಇದೆ, ನಮಗೂ ಇಷ್ಟ ಆಯಿತು, ಮತ್ತು ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಏನು ಅನಿಸ್ತಾ ಇದೆ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಏನು ಅನಿಸ್ತಾ ಇದೆ ಅದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಟಿಪ್ಸ್ ಸಮೇತ ನಾನು ಲೋಟಸ್ ಡಿಸೈನ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಯಾಕಂದರೆ ಲೋಟಸ್ ಡಿಸೈನು, ಮ್ಯಾಂಗೋ ಡಿಸೈನ್ ಅವೆಲ್ಲ ಕಲ್ತ್ಕೊಂಡ್ರೆ ನಾವು ಸ್ಲೀವ್ ಡಿಸೈನ್ಗೆ ಮಧ್ಯಕ್ಕೆ ಸೆಂಟ್ರಿಗೆ ಡಿಸೈನ್ ಅನ್ನೋದನ್ನ ಮಾಡ್ಬೋದು. ಮತ್ತು ಸ್ಯಾರಿಲೂ ಲೋಟಸ್ ಡಿಸೈನ್ ಏನಾದರೂ ಬಂದಿದ್ದರೆ ನಾವು ವರ್ಕ್ನ ಲೋಟಸ್ ಡಿಸೈನೇ ಹಾಕ್ಬೋದು. ಆವಾಗ ಸ್ಯಾರಿ ಲೋಟಸ್ ಡಿಸೈನ್ ಬಂದಿದೆ, ನಂಗೆ ಲೋಟಸ್ ಡಿಸೈನ್ ಮಾಡೋಕ್ಕೆ ಬರ್ತಾಯಿಲ್ಲ, ಫಿನಿಶಿಂಗ್ ಅನ್ನೋದು ಗೊತ್ತಿಲ್ಲ, ಏನು ಮಾಡೋದು ಅನ್ನೋರು ಲೋಟಸ್ ಡಿಸೈನ್ ಮಾಡದೆ ಬಿಟ್ಬಿಡ್ತೀರಾ. ಬೇಡ ಆ ಥರ ಆಗೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಕೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಜವಾಗ್ಲೂ ತಿಳಿಸ್ಕೊಡ್ತೀನಿ. ತುಂಬ ಜನ ಮೇಡಮ್ ನಾವು ಬರ್ತೀವಿ ನಿಮ್ಮ ಪ್ಲೇಸ್ಗೆ, ಸ್ವಲ್ಪ ಹೇಳ್ಕೊಡಿ ಮೇಡಮ್, ಸ್ವಲ್ಪ ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಬಟ್ ಆದರೆ ಒಂದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ಯಾರೂ ವರ್ಕರ್ಸ್ ಇಲ್ಲ ಇಲ್ಲಿ, ನಾನು ಒಬ್ಬಳೇ ಮಾಡ್ತಾ ಇರೋದು. ತುಂಬ ಕಷ್ಟ ಅನಿಸ್ತಾ ಇದೆ ನನಗೆ, ಯಾಕಂದರೆ ನಾನು ಮನುಷ್ಯನೇ ಅಲ್ವಾ, ಎಲ್ಲನೂ ಮಾಡಬೇಕು ಅಂತಂದರೆ ಮಿಷಿನ್ ಆದರೆ ಒಂಥರ. ನೀವು ಬಂದಿದ್ದ ತಕ್ಕನಾಗೆ ನಾನು ಸಾರ್ಥಕತೆಯಾಗಿ ಏನು ಹೇಳ್ಕೊಟ್ಟಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಮೇಡಮ್ ನೀವೇನು ಹೇಳ್ಕೊಡ್ಬೇಡಿ, ನೀವು ಮಾಡೋದನ್ನ ನಿಂತ್ಕೊಂಡು ನೋಡ್ತೀವಿ ಅಂತ ಹೇಳ್ಬೋದು. ಬಟ್ ಆದರೆ ಒಂದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂದರೆ ನಾನು ಬ್ಲೌಸ್ನ ಸ್ಟಿಚ್ ಮಾಡಬೇಕು. ನೀವು ಬರೋ ಟೈಮಲ್ಲಿ ಕಸ್ಟಮರ್ ಏನಾದರೂ ಅರ್ಜೆಂಟ್ ಮಾಡ್ತಾಯಿದ್ರೆ ಬ್ಲೌಸ್ ಸ್ಟಿಚ್ ಮಾಡಬೇಕು, ಇತ್ತಾಗ ಲೆಹೆಂಗಾ ಸ್ಟಿಚ್ ಮಾಡಬೇಕು, ಚೂಡಿದಾರ್ಗಳು, ಮತ್ತು ಹ್ಯಾಂಡ್ ವರ್ಕ್ ಇದ್ದರೆ ಹ್ಯಾಂಡ್ ವರ್ಕು, ಕುಚ್ಚಿದ್ರೆ ಕುಚ್ಚು, ಮಷಿನ್ ವರ್ಕ್ ಇದ್ದರೆ ಮಷಿನ್ ವರ್ಕು. ನಿಮ್ಮ ಅದೃಷ್ಟಕ್ಕೆ ಮಷಿನ್ ವರ್ಕ್ ಏನಾದರೂ ನಾನು ಮಾಡ್ತಾಯಿದ್ರೆ ಬೇಕಾದ್ರೆ ಅಲ್ಲೇ ಸ್ಪಾಟಲ್ಲಿ ತೋರಿಸಿ ನಾನು ನಿಮ್ಗೆ ಕಳಿಸ್ಬೋದು. ಬಟ್ ಆದರೆ ನನಗೆ ಆ ಟೈಮ್ಗೆ ಆಗಲ್ಲ. ನಾನು ನೋಡೋಣ, ಯಾರಾದರೂ ವರ್ಕರ್ಸ್ ಸಿಗ್ತಾರ ನೋಡ್ತೀನಿ. ವರ್ಕರ್ಸ್ ತಗೊಳ್ಳೋಕ್ಕೂ ಆಗಲ್ಲ, ಯಾಕಂದರೆ ತುಂಬ ಕಡೆ ಎಲ್ಲ ಕಡೆ ಡಿಮ್ಯಾಂಡ್ ಆಗಿಬಿಟ್ಟಿರೋದ್ರಿಂದ ಬಿಸ್ನೆಸ್ಸು ಎಲ್ಲ ಕಡೆಯೂ ಟೈಲರ್ಸ್ ಮೂಲೆಗೂ ಟೈಲರ್ಸ್ ಇರೋದ್ರಿಂದ ವರ್ಕರ್ಸ್ನ ತೊಗೊಂಡ್ರೆ ನಮಗೇನೋ ಹೆಚ್ಚಿನ ಅರ್ನಿಂಗ್ಸ್ ಆಗಲ್ಲ. ಆದ್ದರಿಂದ ನಾನು ಸ್ವಲ್ಪ ಹಿಂದೇಟು ಆಗ್ತಾಯಿದ್ದೀನಿ, ಯಾಕಂದರೆ ಇಲ್ಲಿ ಬೇರೆ ಹಳ್ಳಿ ಬೇರೆ, ಅಮೌಂಟು ಕೂಡ ಜಾಸ್ತಿ ಕೊಡೋಲ್ಲ. ವರ್ಕರ್ಸ್ನ ತೊಗೊಂಡ್ರೆ ನನಗೆ ಲಾಸ್ ಆಗುತ್ತೆ. ಬರುವಷ್ಟು ಹಿಂದೆನೋ ಮುಂದೆನೋ ಆರ್ಡರ್ಸ್ನ ಕೊಟ್ಕೊಂಡು ನನ್ನ ಬಿಸ್ನೆಸ್ನ ನಾನು ಮಾಡ್ಕೋಗೋದೇ ಬೆಟರು ಅಂತ ನನಗೆ ಅನಿಸಿದೆ. ಆ ಥರ ನೋಡೋಣ, ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ನೋಡಿ, ಇವಾಗ ಕೆಳಗಡೆ ಆ ಬಾರ್ಡ್ರ್ ಲೈನೆಲ್ಲ ಫಿಲ್ಲಿಂಗ್ ಎಲ್ಲ ಮಾಡಾಯಿತು. ಸೈಡಲ್ಲೆಲ್ಲ ಒಂದು ಡಿಸೈನ್ ಕೊಟ್ಟೆ ಕರ್ ಶೇಪಲ್ಲಿ. ಅದೆಲ್ಲ ಆದಮೇಲೆ ಒಂದು ಸ್ಮಾಲ್ ಸೈಜ್ ರಿಂಗ್ನ ಫಿಕ್ಸ್ ಮಾಡಿಕೊಂಡು ಆ ರಿಂಗ್ ಮಧ್ಯೆ ನಾನು ಒಂದು ಲೋಟಸ್ ಡಿಸೈನ್ ಸುತ್ತ ಒಂದು ಪೆಟಲ್ಸ್ನ ಕ್ರಿಯೇಟ್ ಮಾಡಿ, ಆದರೂ ಪೆಟಲ್ಸ್ನೇನೋ ಡ್ರಾ ಮಾಡಿಬಿಟ್ಟೆ ಮಿಷಿನಲ್ಲೇ. ಆ ಪೆಟಲ್ಸ್ ಸುತ್ತ ಬಾಲ್ ಚೈನ್ ಅಟ್ಯಾಚ್ ಮಾಡಿದ್ನಲ್ಲ, ಯಪ್ಪ ತಲೆನೇ ಬಿಸಿ ಬಂದ್ಬಿಡ್ತು ನನಗೆ, ತಲೆ ನೋವು ಬಂದ್ಬಿಡ್ತು ಅಂದ್ಕೊಳ್ಳಿ. ಯಾಕಂದರೆ ಅದು ಈ ಕಡೆನೂ ಈ ಪೆಟಲ್ಸಲ್ಲೂ ಬಾಲ್ ಚೈನ್ ಸ್ಟೋನ್ ಚೈನ್ 3 ಬರಬೇಕು, ಪಕ್ಕದ ಚಾಯ್ತಲ್ಲೂ 3 ಬರಬೇಕು. ಅದು ಒಂದೊಂದೇ ಸ್ಟಿಚ್ ಮಾಡಬೇಕು. 3 ಒಂದೇ ಸರಿ ಸ್ಟಿಚ್ ಮಾಡೋ ಐಡಿಯಾ ನನಗೆ ಒಳ್ದಿರಲೇ ಇಲ್ಲ. ಒಂದೊಂದೇ ಸ್ಟಿಚ್ ಮಾಡ್ತಿದ್ದೆ. ನೀಡಲ್ಲಿ ಹೋಗಿ ಏನಾರು ಸ್ಟೋನ್ ಚೈನ್ ಮೇಲೆ ಕೂತ್ಕೊಬಿಡುತ್ತೆ ಅಂತ ಭಯ, ಯಾಕಂದರೆ ಡ್ಯಾಮೇಜ್ ಆದರೆ ಫಿನಿಶಿಂಗ್ ಹೋಗ್ಬಿಡುತ್ತೆ. ಅದ್ರದ್ದು ಇರೋದೇ ಇವಾಗ ಮೇನಾಗಿ ಪೆಟಲ್ಸು ಫಿನಿಶಿಂಗು. ಆ ಪೆಟಲ್ಸೇ ಫಿನಿಶಿಂಗ್ ಬಂದಿಲ್ಲ ಅಂತಂದರೆ ನಿಜವಾಗ್ಲೂ ಅದು ಹೈಲೈಟಾಗಿ ಚೆನ್ನಾಗಿ ಕಾಣಿಸಲ್ಲ. ನಾನು ವೀಡಿಯೋ ಮಾಡೋವರೆಗೂ ಮಾಡಿದೆ, ತಲೆ ಬಿಸಿ ಯಾವಾಗ ಬಂದ್ಬಿಡ್ತು, ವೀಡಿಯೋ ಆಫ್ ಮಾಡಿಬಿಟ್ಟು ಒಂದು 3 ಪೆಟಲ್ಸ್ ವೀಡಿಯೋ ಮಾಡಿಬಿಟ್ಟು ಮಿಕ್ಕಿದ್ನ ಆಮೇಲೆ
ನಿಧಾನದಲ್ಲಿ ಫಿಲ್ ಮಾಡ್ತಾ ಹೋದೆ. ಯಾಕಂದರೆ ನನಗೆ ಬೇಜಾರಾಗ್ಬಿಡ್ತು. ಯಾಕಂದರೆ ಇತ್ತಿಂದ ಹತ್ತಕ್ಕೆ ತಿರುಗಿಸು ರಿಂಗ್ನ, ಹತ್ತಿಂದ ಇತ್ತಕ್ಕೆ ತಿರುಗಿಸು. ಚಿಕ್ಕ ರಿಂಗ್ನ ಫಿಕ್ಸ್ ಮಾಡ್ಕೊಂಡ್ರೆ ಮಾತ್ರನೇ ನೀವು ಮಾಡೋಕ್ಕಾಗೋದು. ದೊಡ್ಡ ರಿಂಗೆಲ್ಲ ಹಾಕ್ಕೊಂಡ್ರೆ ಮಾಡೋಕ್ಕಾಗಲ್ಲ. ಯಾಕಂದರೆ ತಿರ್ಗ್ಸೋಕ್ಕಾಗಲ್ಲ, ರೊಟೇಷನ್ ಮಾಡೋಕ್ಕಾಗಲ್ಲ. ನೋಡಿ, ಯಾರ್ಯಾರಿಗೆ ನಮ್ಮ ವೀಡಿಯೋ ಇಷ್ಟ ಆಯಿತು ಅವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ಈ ಡಿಸೈನ್ ಯಾವ ರೀತಿಯಾಗಿ ಕಾಣಿಸ್ತು, ಫೈನಲ್ ಲುಕ್ಕು ಯಾವ ರೀತಿಯಾಗಿ ಕಾಣಿಸ್ತು ಅನ್ನೋದನ್ನ ನಾನು ಈಗ ಲಾಸ್ಟಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ನನಗಂತೂ ಸಖತ್ ಇಷ್ಟ ಆಯಿತು. ಯಾವ್ದಾದ್ರು ಬ್ಲೌಸ್ಗೆ ಹಾಕೋಬೇಕು ನಾನು ಅಂತ ಅನಿಸುತ್ತೆ. ಬಟ್ ಆದರೆ ಕಸ್ಟಮರ್ಗೆ ಹೊಲಿಯೋದೇ ಆಗುತ್ತೆ. ನಾನು ರೆಡಿ ಮಾಡ್ಕೊಳ್ಳಲಿಲ್ಲ ಇನ್ನೂ. ನೀವು ಅಷ್ಟೇ ಈ ಥರ ಡಿಸೈನ್ಸ್ ಎಲ್ಲ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ದಯವಿಟ್ಟು ಎಲ್ಲ ಕಡೆ ನಮ್ಮ ವೀಡಿಯೋನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಸ್ಲೀವ್ಗೆ ಇದೇ ಥರ ಡಿಸೈನ್ ಮಾಡಿದೆ. ತುಂಬ ತಲೆನೋವು ಬಂದಿತ್ತು ಈ ವರ್ಕ್ ಹಾಕಿದಾಗ. ನಾನು ಏನು ಮಾಡೋಕ್ಕಾಗಲ್ಲ, ಬಟ್ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಸ್ಲೀವ್ಗೂ ಇದೇ ಥರ ಇಲ್ಲೇನು ಕೊಡ್ತಾಯಿದ್ದೀನೋ ಕೆಳಗಡೆ ಡಿಸೈನು ಅದನ್ನೇ ಸ್ಲೀವ್ಗೂ ಕೊಟ್ಟಿದ್ದೀನಿ. ಫೋಟೋ ಹಾಕ್ತೀನಿ ಇವಾಗ ನೋಡೋರಂತೆ ಯಾವ ಥರ ಫೈನಲ್ ಫಿನಿಶಿಂಗ್ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂತ ನೋಡೋರಂತೆ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂಗೆ ಸಖತ್ ಇಷ್ಟ ಆಯಿತು ಈ ಡಿಸೈನು. ಯಾಕಂದರೆ ಅಷ್ಟು ಚೆನ್ನಾಗಿದೆ ಫಿನಿಶಿಂಗು. ಕಸ್ಟಮರು ಕೂಡ ನೋಡಿದಕ್ಕೆ ಖುಷಿ ಪಟ್ಬಿಟ್ರು. ನನಗೆ ಅವ್ರು ಅಮೌಂಟ್ ಕೊಟ್ಟಿದ್ದು ನನಗೆ ಖುಷಿ ಆಗಿಲ್ಲ, ಅವ್ರು ಖುಷಿ ಪಟ್ಟಿದ್ದೇ ಖುಷಿ ಆಯಿತು. ಯಾಕಂದರೆ ನಾವು ಮಾಡಿರೋ ಕೆಲಸ ಅವ್ರಿಗೆ ಅಷ್ಟು ಇಷ್ಟ ಆಯ್ತಲ್ಲ ಅಂತ. ನೋಡಿ, ನಿಮಗೂ ಈ ಡಿಸೈನ್ ಇಷ್ಟ ಆಗಿದ್ದರೆ ಕಮೆಂಟ್ಸಲ್ಲಿ ದಯವಿಟ್ಟು ತಿಳಿಸಿ. ಮತ್ತು ಎಲ್ಲರಿಗೂ ನಮ್ಮ ಚಾನಲ್ನ ಶೇರ್ ಮಾಡಿ, ಅವರು ನೋಡಿ ಕಲೀಲಿ ಡಿಸೈನ್ಸ್ನ. ಓಕೆನಾ? ಥ್ಯಾಂಕ್ ಯು.